ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಹದ್ದು, ಬಿ ನವಿಲು, ಸಿ ಗಿಣಿ, ಡಿ ಆಸ್ಟ್ರಿಚ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವಿಲು. ಎರಡನೆಯ ಪ್ರಶ್ನೆ, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೆ? ಎ ಉತ್ತರ, ಬಿ ದಕ್ಷಿಣ, ಸಿ ಪಶ್ಚಿಮ, ಡಿ ಪೂರ್ವ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವ. ಮೂರನೆಯ ಪ್ರಶ್ನೆ, ಯಾವ ಜಿಲ್ಲೆಯನ್ನ ಸುವರ್ಣ ನಾಡು ಎಂದು ಕರೆಯಲಾಗುತ್ತದೆ? ಎ ಕೋಲಾರ, ಬಿ ಬೆಂಗಳೂರು, ಸಿ ಚಿಕ್ಕಬಳ್ಳಾಪುರ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲಾರ. ಇನ್ನು ನಾಲ್ಕನೆಯ ಪ್ರಶ್ನೆ, ತೂಕ ಕಡಿಮೆ ಮಾಡಲು ಈ ಬೀಜಗಳನ್ನು ತಿನ್ನಬೇಕು. ಎ ಪಪಾಯ ಬೀಜಗಳು, ಬಿ ಕುಂಬಳಕಾಯಿ ಬೀಜ, ಸಿ ಚಿಯಾ ಬೀಜ, ಡಿ ಏಲಕ್ಕಿಯ ಬೀಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಿಯಾ ಬೀಜ. ಐದನೆಯ ಪ್ರಶ್ನೆ, ಪಪ್ಪಾಯ ತಿಂದ ನಂತರ ಇದನ್ನ ತಿನ್ನಬೇಡಿ. ಎ ಬಾಳೆಹಣ್ಣು, ಬಿ ಮೊಸರು, ಸಿ ಜೇನುತುಪ್ಪ, ಡಿ ಹಸುವಿನ ತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಸರು. ಆರನೆಯ ಪ್ರಶ್ನೆ, ವಾರದಲ್ಲಿ ಎಷ್ಟು ದಿನಗಳಿವೆ? ಎ 8 ದಿನ, ಬಿ 12 ದಿನ, ಸಿ 10 ದಿನ, ಡಿ 7 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಾರದಲ್ಲಿ 7 ದಿನಗಳಿವೆ. ಇನ್ನು ಆ 7ನೆಯ ಪ್ರಶ್ನೆ, ಯಾವ ಸ್ಥಳದಲ್ಲಿ ಹೆಚ್ಚು ಕಾಳಿಂಗ ಸರ್ಪಗಳು ಕಂಡುಬರುತ್ತವೆ? ಎ ಆಗುಂಬೆ, ಬಿ ಕೋಲಾರ ಜಿಲ್ಲೆಯಲ್ಲಿ, ಸಿ ಉಡುಪಿಯಲ್ಲಿ, ಡಿ ಹಾಸನದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುಂಬೆ. ಇನ್ನು 8ನೆಯ ಪ್ರಶ್ನೆ, ಮೊಟ್ಟೆ ಬಿಳಿ ಭಾಗದಲ್ಲಿ ಎಷ್ಟು ಶೇಕಡ ನೀರು ಕಂಡುಬರುತ್ತದೆ? ಎ 20%, ಬಿ 90%, ಸಿ 56%, ಡಿ 85%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 90%. 9ನೆಯ ಪ್ರಶ್ನೆ, ಕಲ್ಲಂಗಡಿ ಹಣ್ಣಿನ ಬೀಜ ತಿನ್ನುವುದರಿಂದ ಏನಾಗುತ್ತದೆ? ಎ ಕೂದಲು ಬೆಳವಣಿಗೆ, ಬಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಸಿ ಹೃದಯ ಆರೋಗ್ಯ, ಡಿ ಬಿಪಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೂದಲು ಬೆಳವಣಿಗೆ. 10ನೆಯ ಪ್ರಶ್ನೆ, ಯಾವ ಹಣ್ಣು ದೇಹದ ಸ್ಟ್ರೆಸ್ ಅನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಆಪಲ್, ಸಿ ಸಪೋಟ ಹಣ್ಣು, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. 11ನೆಯ ಪ್ರಶ್ನೆ, ಮನುಷ್ಯನ ಅತಿ ದೊಡ್ಡ ಗ್ರಂಥಿ ಯಾವುದು? ಎ ಹೊಟ್ಟೆ, ಬಿ ಕಿಡ್ನಿ, ಸಿ ಹೃದಯ ಭಾಗ, ಡಿ ಲಿವರ್ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್. ಇನ್ನು 12ನೆಯ ಪ್ರಶ್ನೆ, ಕಾಮನಬಿಲ್ಲಿನಲ್ಲಿ ಎಷ್ಟು ಬಣ್ಣಗಳಿವೆ? ಎ 17 ಬಣ್ಣಗಳು, ಬಿ 7 ಬಣ್ಣಗಳು, ಸಿ 5 ಬಣ್ಣಗಳು, ಡಿ 8 ಬಣ್ಣಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7 ಬಣ್ಣಗಳು. 13ನೆಯ ಪ್ರಶ್ನೆ, ಎಲುಬುಗಳು ಗಟ್ಟಿಯಾಗಲು ಇದನ್ನ ನೀವು ತಿನ್ನಬೇಕು. ಎ ಮೆಂತ್ಯಕಾಳು, ಬಿ ಪಿಸ್ತಾ, ಸಿ ಬಿಳಿ ಎಳ್ಳು, ಡಿ ಬಾದಾಮ್. ಇದಕ್ಕೆ
ಸರಿಯಾದ ಉತ್ತರ ಆಪ್ಷನ್ ಎ ಮೆಂತ್ಯ ಮತ್ತು ಆಪ್ಷನ್ ಸಿ ಬಿಳಿ ಎಳ್ಳು. 14ನೆಯ ಪ್ರಶ್ನೆ, ಯಾವ ಗಿಡದ ಕಟ್ಟಿಗೆಯನ್ನು ಯಾವತ್ತೂ ಸುಡಲಾಗುವುದಿಲ್ಲ? ಎ ಬಾಳೆ ಗಿಡ, ಬಿ ಪಪಾಯ ಗಿಡ, ಸಿ ಆಲದ ಗಿಡ, ಡಿ ಬನ್ನಿ ಗಿಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆ ಗಿಡ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಗೋಲ್ ಗುಂಬಾಜ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಬಳ್ಳಾರಿ ಜಿಲ್ಲೆ, ಬಿ ವಿಜಯಪುರ, ಸಿ ಕೋಲಾರ ಜಿಲ್ಲೆ, ಡಿ ಹಾಸನ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ ಜಿಲ್ಲೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.